ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು HY ಕುಟುಂಬ. ಸ್ವಾಗತ ಸುಸ್ವಾಗತ. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಸ್ಪೆಷಲ್ ರೆಸಿಪಿ ಕೊಬ್ಬರಿ ಕಡ್ಡಿ ಕಣ್ರಿ. ಮೊದಲಿಗೆ ಬೇಕಾಗುವ ಸಾಮಗ್ರಿಗಳು: ಜೀರಿಗೆ ತಗೊಳ್ತಾ ಇದೀವಿ, ಅಜ್ವಾನ ತಗೊಳ್ತಾ ಇದೀವಿ, ಉಪ್ಪನ್ನ ತಗೊಳ್ತಾ ಇದೀವಿ, ಬೆಳ್ಳುಳ್ಳಿ ಬೇಳೆನ ತಗೊಳ್ತಾ ಇದೀವಿ, ಆಮೇಲೆ ಅಕ್ಕಿ ಹಿಟ್ಟು, ಕರಿಬೇವು ಸೊಪ್ಪು ಮತ್ತೆ ಹಸಿಮೆಣಸಿನಕಾಯಿ ಖಾರಕ್ಕೆ ನಾವು 4 ಕಾಯಿನ ತಗೊಂಡು ತುರ್ಕೊಂಡಿದ್ವಿ, ಕಂಪ್ಲೀಟ್ ಕಾಯಿನ, ಹಸಿ ಕೊಬ್ಬರಿ, ಅದಾದ್ಮೇಲೆ ಖಾರದ ಪುಡಿ ಮತ್ತೆ ಸಾಂಬಾರ್ ಪುಡಿ ಮತ್ತೆ ಕರ್ಲಿಕ್ಕೆ ಎಣ್ಣೆ. ಈಗ ಯಾವ ತರ ಮಾಡೋದು, ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ರೆಸಿಪಿನ ಮಾಡೋದು, ಪ್ರೋಸೆಸ್ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾವು ಒಂದು ಮಿಕ್ಸಿ ಜಾರಿಗೆ ನಾವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿ ತಗೊಳ್ಬೇಕು. ನಾವು ಒಂದು 10 ತಗೊಂಡಿದ್ವಿ. ಆಮೇಲೆ ಒಂದು 6 ರಿಂದ 7 ಎಸಳಷ್ಟು ಕರಿಬೇವು ಎಲೆನ ತಗೊಳ್ತಾ ಇದೀವಿ ಸ್ನೇಹಿತರೆ. ಅದಾದ್ಮೇಲೆ ಏನ್ ತುರ್ಕೊಂಡಿದ್ವಲ್ಲ ಕೊಬ್ಬರಿನ ಅದನ್ನ ಹಾಕೊಳ್ತಾ ಇದೀವಿ. ಫಸ್ಟ್ ಇಷ್ಟು ಹಾಕೊಂಡು ಚೆನ್ನಾಗಿ ನಾವು ರುಬ್ಕೊಳ್ಳೋಣ ಬನ್ನಿ. ಸ್ವಲ್ಪ ನಾವು ರುಬ್ಲಿಕ್ಕೆ ನೀರನ್ನ ಹಾಕೊಳ್ತಾ ಇದೀವಿ ಸ್ನೇಹಿತರೆ. ನೀರನ್ನ ಹಾಕಿ ಮತ್ತೆ ಇದನ್ನ ನಾವು ರುಬ್ಕೊಳ್ಬೇಕು. ಕಂಪ್ಲೀಟ್ ಆಗಿ ನಾವು ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು ಸ್ನೇಹಿತರೆ. ಕೊಬ್ಬರಿ ಕಡ್ಡಿ ಮಾಡುವಾಗ ನಾವು ತೋರಿಸ್ತೇವೆ ನಿಮ್ಗೆ, ನೋಡ್ಬೋದು. ಈ ಕನ್ಸಿಸ್ಟೆನ್ಸಿಲಿ ನಾವು ಕೊಣಗಿದ್ರೆ ಕೊಣಗಿ, ಇಲ್ಲ ತಟ್ಟಿದ್ರೆ ತಟ್ಟೆಯಲ್ಲಿ ನಾವು ರುಬ್ಬಿರೋಂಥ ಏನು ಕೊಬ್ಬರಿನ ಮಿಶ್ರಣ ಮಾಡ್ಕೊಂಡು ಅದನ್ನ ಹಾಕೊಳ್ಬೇಕು. ಅದಾದ್ಮೇಲೆ ಜೀರಿಗೆ ಹಾಕೊಳ್ತಾ ಇದೀವಿ, ಹಾಗೆ ಬೆಳ್ಳುಳ್ಳಿ ಬೇಳೆನ ಹಾಕೊಳ್ತಿದ್ವಿ. 2 ಸ್ಪೂನ್ ಜೀರಿಗೆ ಹಾಕೊಂಡ್ವಿ. ಆಮೇಲೆ ಬೆಳ್ಳುಳ್ಳಿ ಬೇಳೆನ 1 ಬೌಲ್ ಅಷ್ಟು ತಗೊಂಡ್ವಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಮತ್ತೆ ಕಾಯಿ ತುರಿ. ನಾವು ಕಂಪ್ಲೀಟ್ ಆಗಿ 4 ಕಾಯಿ ಇರುತ್ತಲ್ಲ ಅದನ್ನ ತುರ್ಕೊಂಡಿದ್ವಿ ಸ್ನೇಹಿತರೆ. ಹಸಿ ಕಾಯಿನ ತುರ್ಕೊಂಡಿದ್ವಿ. ಮತ್ತೆ ರುಬ್ಬಿದಂತ ಎಲ್ಲಾ ಮಿಶ್ರಣವನ್ನ ನಾವು ಇದಕ್ಕೆ ಒಂದೊಂದಾಗಿ ಹಾಕೊಳ್ಬೇಕು. ಇದು ಕೂಡ ಕೊಬ್ಬರಿಯನ್ನ ನೀಟಾಗಿ ನಾವು ಹಾಕೊಳ್ಬೇಕು. ನೋಡಿ, ನೀರನ್ನ ಹಾಕುವಾಗ ಸ್ವಲ್ಪ ಕಡಿಮೆನೆ ಹಾಕಿ ನಾವು ರುಬ್ಕೊಳ್ಬೇಕು, ತುಂಬಾ ಜಾಸ್ತಿ ಹಾಕ್ಬಾರ್ದು. ಅದಾದ್ಮೇಲೆ ನಾವು ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ನೋಡ್ಬೋದು, ಈ ಕಡೆ ಉದ್ದಿನ ಬೇಳೆನ 1 ಇಡಿಯಷ್ಟು ತಗೊಳ್ತಾ ಇದ್ದೀವಿ ಸ್ನೇಹಿತರೆ. ನಾವು 1 ಬೌಲ್ ಅಷ್ಟು ಅಂತಾನು ಕನ್ಸಿಡರ್ ಮಾಡ್ಬೋದು. ಈಗ ಉಗುರು ಬೆಚ್ಚಗೆ ಮಾಡ್ಕೋಬೇಕು. ಏನಕ್ಕಪ್ಪ ಉದ್ದಿನ ಬೇಳೆ ಆಗ್ತದೆ ಅಂದ್ರೆ ಆವಾಗ ಕಂಪು ಕೊಡುತ್ತೆ ಕೊಬ್ಬರಿ ಕಡ್ಡಿ ಅಂತ ಹೇಳಿ, ಸಖತ್ತಾಗಿ ಟೇಸ್ಟ್ ಆಗಿರುತ್ತೆ. ಸೊ ಉದ್ದಿನ ಬೇಳೆನ ಊರ್ಕೊಂಡು ಸ್ವಲ್ಪ ಹೊತ್ತು ತಣ್ಣಗೆ ಆದ್ಮೇಲೆ ನಾವು ಒಂದು ಮಿಕ್ಸಿ ಜಾರಿಗೆ ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡ್ಕೊಂಡ್ರ ಅಂತ ಉದ್ದಿನ ಬೇಳೆ ಪುಡಿನ ಹಾಕೊಳ್ತಾ ಇದೀವಿ ಸ್ನೇಹಿತರೆ. ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ನಾವು ಇದಕ್ಕೆ ಕ್ರಷ್ ಮಾಡಿರುವಂತ ಅಜ್ವಾನವನ್ನ ಹಾಕೊಳ್ತಾ ಇದೀವಿ. 1 ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೊಂಡ್ವಿ. ಅದಾದ್ಮೇಲೆ ಸಾಂಬಾರ್ ಪುಡಿನ ನಾವು 2 ಸ್ಪೂನ್ ಅಷ್ಟು ಹಾಕೊಳ್ತಾ ಇದೀವಿ. ಹಾಗೆ ಖಾರದ ಪುಡಿ ಎಷ್ಟು ಬೇಕೋ ಅಷ್ಟು. ಆಲ್ರೆಡಿ ನಾವು ಮೆಣಸಿನಕಾಯಿ ಹಾಕಿದ್ವಲ್ವಾ, ಅದಕ್ಕೆ ಖಾರದ ಪುಡಿನ ನೋಡ್ಕೊಂಡು ಹಾಕಬೇಕು. ನೀವು ಏನಾದ್ರೂ ಜಾಸ್ತಿ ಖಾರ ತಿಂತೀನಿ ಅಂದ್ರೆ ಅದಕ್ಕೆ ನೋಡ್ಕೊಂಡು ನೀವು ಜಾಸ್ತಿನೇ ಖಾರದ ಪುಡಿ ಹಾಕೊಳ್ಬಹುದು. ಅದಾದ್ಮೇಲೆ ನಾವು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದೀವಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತೆ ನಾವು ಇದಕ್ಕೆ ನೀರನ್ನ ಮುಟ್ಟಿಸ್ಲೇಬಾರ್ದು, ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನೋಡ್ಬೋದು. ಈ ಅದಕ್ಕೆ ನಾವು ನಾದ್ಕೊಳ್ಬೇಕು. ನಾದ್ತದವಿ ತುಂಬಾನೇ ಇರೋದ್ರಿಂದ ನಾವು ಏನ್ ಮಾಡ್ತೀವಿ, ಸ್ವಲ್ಪನೇ ನಾದಿ ಒಂದೊಂದ್ ಸೈಡ್ ಇಟ್ಕೊಂಡು ಮತ್ತೆ ಮಿಕ್ಕಿದ್ನ ನಾದ ತರ ಮಾಡ್ತದೆ. ನೋಡ್ಬೋದು, ಅಮ್ಮ ತೋರಿಸಿದ್ರೆ ಈ ಕನ್ಸಿಸ್ಟೆನ್ಸಿಲಿ ನಾವು ಹಿಟ್ಟನ್ನ ರುಬ್ಕೋಬೇಕು, ಕಲ್ಸ್ಕೋಬೇಕು. ಓಕೆನಾ? ಅಷ್ಟರೊಳಗೆ ಇಲ್ಲಿ ಎಣ್ಣೆಯನ್ನು ಕೂಡ ಕಾಯ್ಲಿಕ್ಕೆ ಇಡೋಣ. ಎಣ್ಣೆ ಕಾಯ್ತಾ ಇರ್ಲಿ, ನಾವೀಗ ಕೊಬ್ಬರಿ ಕಡ್ಡಿಯನ್ನ ಮಾಡ್ಕೊಳ್ಳೋಣ ಬನ್ನಿ. ಸ್ವಲ್ಪನೇ ಹಿಟ್ಟನ್ನ ತಗೊಂಡು ನಾವು ಈ ತರ ಕಡ್ಡಿನ ಮಾಡ್ಕೋಬೇಕು ಸ್ನೇಹಿತರೆ. ನೋಡ್ಬೋದು ನೀವು ಈ ತರ ನೀಟಾಗಿ. ಸ್ವಲ್ಪ ತುಂಬಾ ತೆಳ್ಳಗೇನ್ ಬೇಡ, ತುಂಬಾ ದಪ್ಪನೂ ಇರಬಾರ್ದು. ಮೀಡಿಯಂ ಅಲ್ಲಿ ಇದ್ರೆ ಅವಾಗ ನಮಗೆ ಕಟ್ಟನು ಅನ್ನುತ್ತೆ, ಚೆನ್ನಾಗೂ ಆಗುತ್ತೆ. ತುಂಬಾ ದಪ್ಪ ಆದ್ರೆ ಏನಾಗುತ್ತೆ ಅಂದ್ರೆ ಕಿಚ ಅನ್ನುತ್ತೆ. ತುಂಬಾ ತೆಳ್ಳಗೆ ಆತಂದ್ರೆ ಏನಾಗತ್ತೆ, ಬೇಗನೆ ಸೀದ್ ಬಿಡ್ತದೆ. ಅದಕ್ಕೆ ಮೀಡಿಯಂ ಅಲ್ಲೇ ಇದ್ರೆ ಸಖತ್ತಾಗಿರುತ್ತೆ ಅಂತ ನೋಡ್ಬೋದು ನೀವು ಇಲ್ಲಿ. ಇದು ಒಂದು ಗ್ರಾನೈಟ್ ಅಲ್ಲಿ ಮಾಡಿಸಿರುವಂತ ಮಣೆ. ನೋಡ್ಬೋದು, ಸಖತ್ತಾಗಿ ಬಂದಿದೆ ಸ್ನೇಹಿತರೆ. ಇದು ನಾವು ಗ್ರಾನೈಟ್ ಹಾಕ್ಸುವಾಗ ರೀಸೆಂಟ್ ಆಗಿ ಕಬಾರ್ಡ್ ಮಾಡ್ಸಿದ್ವಿ, ಅದಕ್ಕೋಸ್ಕರ ಗ್ರಾನೈಟ್ ಹಾಕ್ಸಿದ್ವಿ. ಆಗ ಉಳಿದಿತ್ತು. ಸೊ ವೇಸ್ಟ್ ಆಗ್ಬಾರ್ದು ಅಂತೇಳಿ ಈ ತರದ್ದು ಒಂದು ಮಾಡಿಸ್ಕೊಂಡ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. 2 ಮಾಡಿಸ್ಕೊಂಡು, 1 ನಮ್ಮ ಅಕ್ಕ ಒಯ್ದಿದ್ದಾರೆ, ಇನ್ನೊಂದು ನಮ್ಮ ಮನೇಲಿದೆ. ಸಖತ್ತಾಗಿರುತ್ತೆ. ಚೆನ್ನಾಗಿ ರೊಟ್ಟಿ ಎಲ್ಲ ಸುಡ್ಬೋದು, ಚಪಾತಿ ಎಲ್ಲ ಮಾಡ್ಬೋದು. ಬೇರೆ ಎಲ್ಲ ಏನಾದ್ರು ರೆಸಿಪೀಸ್ ಮಾಡ್ಬೇಕು ಅಂದ್ರೆ ಯೂಸ್ ಮಾಡ್ತೇವೆ. ನೀವು ಕೂಡ ಏನಾದ್ರು ಇದ್ರೆ ಮಾಡಿಸ್ಕೊಳ್ಳಿ, ಆಯ್ತಾ? ಗ್ರಾನೈಟ್ ಕಲ್ಲು ಇದ್ರೆ ಈ ತರ ಮಾಡಿಸ್ಕೊಳ್ಳಿ. ನಮ್ಗೆ ಯೂಸ್ಫುಲ್ ಆಯ್ತು, ಅದಕ್ಕೆ ಶೇರ್ ಮಾಡ್ಕೊಂಡ್ವಿ ನಾವು ನಿಮ್ಮ ಹತ್ರ. ಅದಾದ್ಮೇಲೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಆಯ್ತಾ? ನಂತರ ಒಂದಿಷ್ಟು ಕೊಬ್ಬರಿ ಕಡ್ಡಿಗೆ ನಾವು ಹಿಟ್ಟನ್ನ ಒಸ್ಕೊಂಡಿದ್ವಿ. ಈಗ ಎಣ್ಣೆ ಕಾದಿದೆಯಲ್ಲ ಅಂತ ಚೆಕ್ ಮಾಡಕ್ಕೆ ನಾವು 1-2 ಹಾಕಿದ್ವಿ. ಹಾಗೆ ಉಪ್ಪು ಸರಿ ಇದೆಯಾ ಇಲ್ಲ ಅಂತನೂ ಕೂಡ ನಾವು ನೋಡ್ಬೇಕಲ್ವಾ. ಅದಕ್ಕೆ ಯಾವುದೇ ಒಂದು ರೆಸಿಪಿನ ಮಾಡ್ತೇವೆ ಅಂದ್ರೂ ಅದು ಹದವಾಗಿದೆಯಾ, ಉಪ್ಪು ಕರೆಕ್ಟ್ ಇದೆಯಾ, ಖಾರ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಬೇಕು. ಮತ್ತೆ ಎಣ್ಣೆ ಕಾದಿದೆಯಲ್ಲ ಅಂತ ಚೆಕ್ ಮಾಡಕ್ಕೆ ನಾವು ಸ್ವಲ್ಪನೇ ಫಸ್ಟ್ ಹಾಕಿ ನೋಡ್ಬೇಕು. ಸೊ ಉಪ್ಪು ಖಾರ ಏನಾದ್ರೂ ಕಡಿಮೆ ಇತ್ತಂದ್ರೆ ಅದಕ್ಕೆ ತಕ್ಕಂಗೆ ನೋಡಿ ನಾವು ಹಾಕೊಂಡು ಕಲ್ಸ್ಕೊಂಡ್ರೆ ಆಯ್ತು. ಸೊ ಟೇಸ್ಟ್ ಮಾಡಿ ನೋಡಿದ್ವಿ, ಸಖತ್ತಾಗೆ ಇತ್ತು. ಸೊ ಎಲ್ಲ ಕರೆಕ್ಟ್ ಆಗಿತ್ತು ಅಂತ ಹೇಳಿ ಮತ್ತೊಂದು ಬ್ಯಾಟರ್ನ ಏನು ಒಸ್ಕೊಳ್ತಾ ಇದೀವಿ. 1 ಸೈಡ್ ಕೊಬ್ಬರಿನ ಕಡ್ಡಿನ ಮತ್ತೆ ಇನ್ನೊಂದು ಸೈಡ್ ಎಣ್ಣೆಯಲ್ಲಿ ಕರ್ಕೊಳ್ತಾ ಇದ್ವಿ. ಇದು ಜಾಸ್ತಿ ಏನು ಎಣ್ಣೆ ಹಿಡಿಯಲ್ಲ, ಯಾಕಂದ್ರೆ ಕೊಬ್ಬರಿಯಲ್ಲೇ ಮಾಡೋದ್ರಿಂದ ಕೊಬ್ಬರಿಯಲ್ಲೂ ಕೂಡ ಎಣ್ಣೆ ಅಂಶ ಇರುತ್ತೆ. ಜಾಸ್ತಿ ಎಣ್ಣೆ ಏನ್ ಕುಡಿಯಲ್ಲ ಇದು.
ಸೊ ಸಖತ್ತಾಗಿರುತ್ತೆ. ಗೋಲ್ಡನ್ ಬಣ್ಣಕ್ಕೆ ತಿರುಗುವ ರೀತಿಯಲ್ಲೇ ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಮೀಡಿಯಂ ಫ್ಲೇಮಲ್ಲೇ ಇರಬೇಕು ಆಯ್ತಾ. ಆ ಕಡೆ ಅದು ಫ್ರೈ ಆಗ್ತಾ ಇದೆ, ಈ ಕಡೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಈ ತರ ಒಸ್ಕೊಳ್ಬೇಕು. ಒಂದು ಮಣೆ ಅಲ್ಲಿ ನೋಡ್ಬೋದು ನೀಟಾಗಿ ಸ್ವಲ್ಪನೇ ಹಿಟ್ಟನ್ನ ತಗೊಂಡು ಈ ತರ ನೀಟಾಗಿ ಒಸ್ಕೊಂಡ್ರೆ ಬೇಗ ಬೇಗ ಆಗುತ್ತೆ. ನೋಡು ಪಟ 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 ಹಿಂಗ್ ಒಸ್ಕೊಂಡು ಒಂದ್ ಇಬ್ಬೆ ಬೇಯೋದ್ರೊಳಗೇನೆ ಒಂದಿಷ್ಟು ನೆಕ್ಸ್ಟ್ ಬ್ಯಾಟರ್ಗೆ ಕರೀಲಿಕ್ಕೆ ಕೊಬ್ಬರಿ ಕಡ್ಡಿ ಹಿಟ್ಟು ತಯಾರಾಗತ್ತೆ. ಕೊಬ್ಬರಿ ಕಡ್ಡಿ ಮಾಡಕ್ಕೆ ಈಸಿನ ಆಗತ್ತೆ. ಸೊ ಒಬ್ಬೊಬ್ರು ಇದ್ದೇವೆ ಅಂದ್ರೆ ಹಂಗೂ ಮಾಡ್ಕೊಳ್ಬಹುದು. ಇಬ್ರು ಮೂವರದೇವೆ ಅಂದ್ರೆ ಒಬ್ರಿಗೊಬ್ರು ಸಹಾಯ ಮಾಡಿದ್ರೆ ಖಂಡಿತ ಬೇಗ ಬೇಗ ಯಾವುದೇ ಒಂದು ರೆಸಿಪಿ ಆಗ್ಲಿ ಕೆಲಸ ಎಲ್ಲ ಹಾಗೆ ಆಗುತ್ತೆ. ಸೊ ಗೋಲ್ಡನ್ ಬಣ್ಣಕ್ಕೆ ಇದು ಕೂಡ ಫ್ರೈ ಆಗೇ ಹೋಯ್ತು ನೋಡ್ಬೋದು. ಈಗ ಕೊಬ್ಬರಿ ಕಡ್ಡಿನ ಕೂಡ ನಾವು ತೆಗಿತಾ ಇದೀವಿ ಎಣ್ಣೆಯಿಂದ ಚೆನ್ನಾಗಿ ಫ್ರೈ ಆಯ್ತು. ಸೊ ಫೈನಲಿ ಕಂಡ್ರಿ ಬಿಸಿ 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 ಆದಂತಹ ಕೊಬ್ಬರಿ ಕಡ್ಡಿ ತುಂಬಾನೇ ಸ್ಪೆಷಲ್ ರೆಸಿಪಿ ಆಯ್ತಾ. ಈ ಕಡೆ ಮಲ್ನಾಡ್ ಸೈಡ್ ಆಗಿರ್ಬೋದು, ಎಲ್ಲಾ ಕಡೆನೂ ಮಾಡ್ತಾರೆ, ಬಟ್ ಅವ್ರವ್ರ ಸೈಡಿಯಲ್ಲಿ ಅವ್ರವ್ರದ್ದು ಶೈಲಿಯಲ್ಲಿ ಮಾಡ್ತಾರೆ. ಸೊ ಈ ಸಲ ನೀವು ಕೂಡ ಕೊಬ್ಬರಿ ಕಡ್ಡಿನ ಮಾಡ್ತೇವೆ ಅಂತ ಹೇಳಿದ್ರೆ ಖಂಡಿತ ಇದೊಂದು ರೆಸಿಪಿನ ನೀವು ಈ ಶೈಲಿಯಲ್ಲಿ ಮಾಡಿ ನೋಡಿ. ಯಾವ ತರ ಬಂದಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನಿಜವಾಗ್ಲೂ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಈ ರೆಸಿಪಿ, ಮಕ್ಳಿಗಾಗಿರ್ಬೋದು ನಮ್ಗೆ ಆಗಿರ್ಬೋದು. ಇವಾಗಂತೂ ಚಳಿಗಾಲ, ಇನ್ನೇನು ಬಿಸಿ 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 ಚಾ ಜೊತೆಗೆ ಕಾಫಿ ಜೊತೆಗೆ ತಿಂತಾ ಇದ್ರೆ ಇದ್ರ ಸ್ವಾದನೇ ಬೇರೆ ಲೆವೆಲ್ಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಅಲ್ವಾ. ಕುಟುಂಬ ತಿನ್ಕಂತ ಕೆಲಸ ಮಾಡ್ತಾ ಇದ್ರೆ ಈವ್ನಿಂಗ್ ಸ್ನಾಕ್ಸ್ ತಿನ್ಕೊಂತ ಒಂಥರ ಏನೋ ಒಂದು ಎನರ್ಜಿ ಅಲ್ವಾ. ಎಲ್ರು ಏನೋ ತಿನ್ಬೇಕು ಅಂತ ಇರ್ತಾರೆ ಮಕ್ಕಳು. ಸೊ ಈ ತರ ಮಾಡ್ಕೊಡ್ರಿ, ಯಾಕೆ ತಿನ್ನಲ್ಲ ಅಂತ ಹೇಳ್ತಾರೆ. ನೋಡೋಣ. ಸಖತ್ತಾಗಿ ಬಂದಿತ್ತು ರೆಸಿಪಿ ಮಾತ್ರ. ಇದು ನೋಡ್ಬೋದು ನೀವು, ಎಲ್ಲವನ್ನು ಡೀಟೇಲ್ ಆಗಿ ತೋರಿಸ್ತಾ ಇದೀನಿ. ಎಷ್ಟು ಚೆನ್ನಾಗಿದೆ ಅಂದ್ರೆ ಒಂದು ಕೂಡ ಮೆತ್ತಗಾಗಿರಲ್ಲ, ಗಳ ಅಂತಾನೆ ಅಂದ್ರೆ ಕರ ಅಂತಾನೆ ಅಂತ ಇದು ಸ್ನೇಹಿತರೆ. ನೋಡ್ಬೋದು ನೀವೆಲ್ಲ, ಸಖತ್ತಾಗಿ ಬಂದಿತ್ತು. ಮತ್ತೆ ಎಲ್ಲೂ ಏನು ಮಿಸ್ಟೇಕು ಆಗಿರಲಿಲ್ಲ. ಅಷ್ಟು ನೀಟಾಗಿ ಇದೇ ತರ ನೀವು ಮಾಡಿದ್ರೆ ಸಖತ್ತಾಗಿ ಬರುತ್ತೆ, ಎಮ್ಮೆಯಾಗೂ ಇರುತ್ತೆ. ಸೊ ನೋಡ್ಬೋದು ನೀವಿಲ್ಲಿ. ಹಾಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಅನ್ನ ಕೂಡ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸಿ ಯು ಸೂನ್.